ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟವ್ರೆ. ರೈಟ್ ಆಂಗಲ್ ಟ್ರಯಾಂಗಲಲ್ಲಿ ಈ ಸೈಡ್ 3 ಈ ಸೈಡ್ 4 ಯೂನಿಟ್ ಅಂತ ಕೊಟ್ಟವ್ರೆ. ಹೈಪೋಟೆನ್ಯೂಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಇವಾಗ ಹೈಪೋಟೆನ್ಯೂಸ್ನ ಎಕ್ಸ್ ಅಂತ ತಗೋಬೇಕು. ಇವಾಗ ಈ ಸೈಡ್ ಸ್ಕ್ವೇರ್ ಕೂಡಿದ್ರೆ ಹೈಪೋಟೆನ್ಯೂಸ್ ಸ್ಕ್ವೇರ್ಗೆ ಈಕ್ವಲ್ ಆಗಿರ್ತದೆ ಪೈಥಾಗೋರಿಯನ್ ಥಿಯರಮಿಂದ. ಈಗ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಮಾಡ್ಬೋದು. ಇಲ್ಲಿ 4 ಸ್ಕ್ವೇರ್ ಅಂದ್ರೇನು 4 4 16. ಅದೇ ಥರ ಇಲ್ಲಿ 3 ಸ್ಕ್ವೇರ್ ಅಂದ್ರೆ 3 3 9. ಅಲ್ಲಿಗೆ ಇದೆಷ್ಟಾಯಿತು 16 ಪ್ಲಸ್ 9 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತಾಯಿತು. 16 ಪ್ಲಸ್ 9 25. 25 ಈಕ್ವಲ್ ಟು ಎಕ್ಸ್ ಸ್ಕ್ವೇರು. ಈ ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ ಆಫ್ 25 ಈಕ್ವಲ್ ಟು ಎಕ್ಸ್ ಅಂತಾಗಿ ರೂಟ್ 25 ಅಂದರೆ 5. ಎಕ್ಸ್ ವ್ಯಾಲ್ಯೂ ಎಷ್ಟು 5 ಆಯಿತು ಇದರಲ್ಲಿ ಟೋಟಲಾಗಿ. ಅಲ್ಲಿಗೆ ಹೈಪೋಟೆನ್ಯೂಸ್ ವ್ಯಾಲ್ಯೂ 5 ಅಂತ ಮಾಡಬೇಕು. ಬಾಯ್.